ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಅವಲಕ್ಕಿ ರೆಸಿಪಿ ಮಾಡೋಣ. ಅದಕ್ಕೆ ನಾನು 2 ಕಪ್ ಅವಲಕ್ಕಿ ಹಾಕಿಟ್ಟಿದ್ದೀವಿ. ಇದು ಚೆನ್ನಾಗಿ ನೀರಲ್ಲಿ ತೊಳಗಿ ಇಡಬೇಕು. ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅವಲಕ್ಕಿ ಎಲ್ಲ ಚೆನ್ನಾಗಿ ತೊಳಗಿ ಹಾಕಿಟ್ಟಿದ್ದೀವಿ. ಒಂದು 5 ನಿಮಿಷ ತೊಳಗಿ ಅವಲಕ್ಕಿ ಎಲ್ಲ ಸ್ಟೀಮ್ ಮಾಡಬೇಕು. 5 ನಿಮಿಷ ಸ್ಟೀಮ್ ಮಾಡಬೇಕು. ಬಿಸಿಯಾಗಿ ಆಯಿಲ್, ಸಾಸಿವೆ, ಜೀರಿಗೆ, ಒಂದು 5 ಪೀಸ್ ಬೆಳ್ಳುಳ್ಳಿ, 5 ಪೀಸ್ ಹಸಿಮೆಣಸಿನ್ಕಾಯಿ, ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ, 1 ಟೀ ಸ್ಪೂನ್ ಕಡಲೆಬೇಳೆ ಎಲ್ಲವನ್ನು ಮಾಡಬೇಕು. ಬೆಳ್ಳುಳ್ಳಿ ನಾನು ಸಿಪ್ಪೆ ತೆಗಿಬಿಟ್ಟಿಲ್ಲ, ಆ ಥರನೇ ಒಂದು ಕುಟ್ಟಿಟ್ಟಿದ್ದೀವಿ. ಒಳ್ಳೆ ಟೇಸ್ಟಾಗಿರುತ್ತೆ. ನಿಮ್ಗೆ ಇಷ್ಟ ಅಲ್ಲ ಅಂದರೆ ಹಾಕಬೇಡ, ಹಾಕಿ ಒಳ್ಳೆ ಟೇಸ್ಟಾಗಿರುತ್ತೆ. ಉಪ್ಪು ಹಾಕೋಣ. 3 ಪೀಸು ಒಣಮೆಣಸಿನ್ಕಾಯಿ ಹಾಕಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗು ಪೌಡ್ರ್ ಹಾಕಿ, 1/4 ಟೀ ಸ್ಪೂನು ಅರಿಶಿನ ಪೌಡ್ರ್ ಹಾಕಿ. ಅರಿಶಿನ ಪೌಡ್ರ್ ಎಲ್ಲ ಅವರು ಫ್ರೈ ಆಗೋಣ, ಹಸಿ ವಾಸನೆ ಹೋಗಬೇಕು. ಈಗ ನಮ್ಮದು ಸ್ಟೀಮ್ ಹಾಕಿಯ ಅವಲಕ್ಕಿ ಹಾಕೋಣ. ಅವಲಕ್ಕಿ ಎಲ್ಲ ಹಾಕಿ ಒಂದು ಮಿಕ್ಸ್ ಹಾಕೋಣ. ನಿಂಬೆ ರಸ ಹಾಕೋಣ. ನಿಂಬೆ ರಸ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಶೇಂಗಾ ಫ್ರೈ ಮಾಡಿದ್ದು, ಪೀನಟ್ಟು ಫ್ರೈ ಮಾಡಿದ್ದು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕೋಣ. ಎಲ್ಲ ಒಂದು ಮಿಕ್ಸ್ ಹಾಕೋಣ. ಒಳ್ಳೆ ಟೇಸ್ಟ್ ಆಗಿರುತ್ತೆ. ನೀವೆಲ್ಲ ಈ ರೀತಿಲೊಂದು ಟ್ರೈ ಮಾಡಬೇಕು. ಅವಲಕ್ಕಿ ತೊಳಗಿ ಒಂದು 5 ನಿಮಿಷ ಸ್ಟೀಮ್ ಮಾಡಬೇಕು. ಏನಾದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ನೀವು ನಮ್ಮದು ಅವಲಕ್ಕಿ ಮಾಡಿ ಸಾಯಂಕಾಲವರೆಗೂ ಒಳ್ಳೆ ಸಾಫ್ಟಾಗಿ ಮೃದುವಾಗಿರುತ್ತೆ. ಅದಕ್ಕೆ ನೀವೆಲ್ಲ ಈ ರೀತಿಲೊಂದು ಅವಲಕ್ಕಿ ಮಾಡಬೇಕು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ಲೇ ಶೇರ್ ಮಾಡಿರಿ. ಫ್ಯಾಮಿಲಿಗೆ ಫ್ರೆಂಡ್ಸಿನ ಕೂಡ ಶೇರ್ ಮಾಡಬೇಕು. ಈಗ ನಮ್ಮದು ಅವಲಕ್ಕಿ ರೆಸಿಪಿ, ಸ್ಟೀಮ್ಡ್ ಅವಲಕ್ಕಿ ರೆಸಿಪಿ ರೆಡಿ ಆಯಿತು. ನೀವೆಲ್ಲ ಒಂದು ಟ್ರೈ ಮಾಡಬೇಕು. ಓಕೆ.